ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲವ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಸಖತ್ತಾಗಿದ್ದೀನಿ ನೋಡ್ರಿ. ಫ್ರೆಂಡ್ಸ್, ಇವತ್ತು ಈವ್ನಿಂಗ್ ಟೈಮ್ ನೋಡ್ರಿ, ಸ್ವಲ್ಪ ಕ್ಲೈಮೇಟ ಚೇಂಜ್ ಆಗೈತಿ. ಸಪ್ತಕಾಗ ಕ್ಲೈಮೇಟ್ ಚೇಂಜ್ ಇದ್ದದ್ದಕ್ಕಾಯಿತು. ಆಮೇಲೆ ತುಂಬ ದಿನದಿಂದ ಸ್ನ್ಯಾಕ್ಸ್ ತಿಂದಿಲ್ಲ ಅಂಥೇಳಿ ಏನಾದರೂ ಸ್ನ್ಯಾಕ್ಸ್ ಮಾಡಿ ಕೊಡು ಮಮ್ಮಿ ಅಂಥೇಳಿ ಕೇಳಾಕತ್ತಾನು. ತುಂಬ ಹೊತ್ತಿಂದ ಕಾಡ್ಸಾಕತ್ತಾನು. ಹಾಗೆ ಅಂದು ಸುಮ್ಮನಾಗ್ತಾನಂತಂದ್ರೆ ಸುಮ್ಮನಾಗಾಗ್ತಿಲ್ಲ. ಏನಾದರೂ ನನಗೆ ಮಾಡಿಕೊಡು ಅಂಥೇಳಿ ಕಾಡ್ಸಾಕತ್ಬಿಟ್ಟಾನು. ಇವಾಗ ಅವನಿಗೆ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡಿ ಕೊಡ್ತೀನಿ. ಏನು ಸ್ನ್ಯಾಕ್ಸ್ ಅಂತಂದ್ರೆ ಸ್ಯಾಂಡ್ವಿಚ್ ಮಾಡ್ಬೇಕಂಥೇಳಿ ರೆಡಿ ಮಾಡ್ಕೊಂಡಿನಿ. ಏನಿಲ್ಲ, ಮನೆಯಲ್ಲಿರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡು ಅವನಿಗೆ ಸ್ಯಾಂಡ್ವಿಚ್ ಮಾಡಿಕೊಡ್ಬೇಕಂತೇಳಿ ರೆಡಿಯಾಗಿನಿ. ಬ್ರೆಡ್ ಫೌಂಡ್ ಕೂಡ ಮನೆಯಲ್ಲಿ ಇರಲಿಲ್ಲ. ಇಲ್ಲೇ ಹತ್ತಿರದಲ್ಲೇ ಶಾಪ್ ಇತ್ತು, ಅವರಲ್ಲೇ ವೆರೈಟಿ ಇರೋದಲ್ಲ 1 ಪೌಂಡನ್ನು ತರಿಸೀನಿ. ಇಲ್ಲೇ ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಂಡಿನಿ. ಆಮೇಲೆ ಟೊಮೆಟೊನ ರೌಂಡಾಗೆ ಸ್ಲೈಸ್ ಮಾಡಿ ಇಟ್ಕೊಂಡಿನಿ. ಇನ್ನು ಚೀಸ್ ನೋಡ್ರಿ, ಯಾವುದೇ ಸ್ನ್ಯಾಕ್ಸ್ ಮಾಡಬೇಕಾದ್ರೆ ಚೀಸ್ ಇದ್ರೆ ಫುಡ್ ತುಂಬ ಟೇಸ್ಟಿಯಾಗಿ ಆಗ್ತೈತಿ. ಇದು ಹಸಿ ವಟಾಣಿ ಮತ್ತು ಈರುಳ್ಳಿಯನ್ನು ಪೀಸ್ ಮಾಡಿ ಇಟ್ಕೊಂಡಿನಿ. ಹಸಿ ವಟಾಣಿ ಇರಲಿಲ್ಲ ಅಂದ್ರೆ ಒಣ ವಟಾಣಿಯನ್ನು ಸ್ವಲ್ಪ ನೈಟ್ ನೆನೆವಿಟ್ಟು ಮಾರ್ನಿಂಗ್ 1 ವಿಜಿಲ್ ಬರಿಸಿ ಇಟ್ಕೊಂಡ್ರೆ ನಮಗೆ ಹಸಿ ವಟಾಣಿ ಥರ ಅದನ್ನು ಯೂಸ್ ಮಾಡ್ಬೋದು. ನಾನು ಹಸಿ ವಟಾಣಿ ಇರಲಿಲ್ಲ, ಬಾಜಿ ಮಾಡ್ಬೇಕಂಥೇಳಿ ನಿನ್ನೆ ಸ್ವಲ್ಪ ನೆನೆಸಿಟ್ಟು ಈಗ ವಿಜಿಲ್ ಬರಿಸಿಟ್ಕೊಂಡಿದ್ದೆ. ಸಾಯಂಕಾಲ ವಟಾಣಿದು ಮಿಕ್ಸ್ ಬಾಜಿ ಮಾಡ್ಬೇಕಂಥೇಳಿ ಈರುಳ್ಳಿ ಕೂಡ ಹೆಚ್ಚಿಟ್ಟಿದ್ದೆ. ಎಲ್ಲನೂ ರೆಡಿ ಮಾಡಿಟ್ಟು ವಾಕಿಂಗ್ ಹೋಗ್ಬೇಕಂಥೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸಪ್ತಕ ಏನಾದರೂ ನನಗೆ ಸ್ನ್ಯಾಕ್ಸ್ ಮಾಡಿಕೊಟ್ರಣ ವಾಕಿಂಗ್ ಬರ್ತೀನಿ, ನಾನು ಏನಾದರೂ ಮಾಡಿಕೊಡಂತೆ ಕಾಡಕತ್ತ. ಅದಕ್ಕೆ ಈಗ ಅದೇ ಹಸಿ ವಟಾಣಿ ಈರುಳ್ಳಿ ಎಲ್ಲನೂ ತೊಗೊಂಡು ಅವನಿಗೆ ಒಂದು ಸ್ನ್ಯಾಕ್ಸ್ ರೆಡಿ ಮಾಡ್ತೀನಿ. ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಇಲ್ಲಿ ನೋಡಿರಿ, ಮೊದಲಿಗೆ ಬ್ರೆಡ್ ಪೌಂಡನ್ನು ಓಪನ್ ಮಾಡಿಬಿಟ್ಟು ಬ್ರೆಡ್ ಸ್ಲೈಸನ್ನು ತೊಗೊಂಡು ಈ ರೀತಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡ್ಮೇಲೆ ನಾನಿಲ್ಲಿ ಗ್ರೀನ್ ಚಟ್ನಿ ಮಾಡೀನಿ. ಗ್ರೀನ್ ಚಟ್ನಿಗೆ ಪುದೀನ ಮತ್ತು ಕೊತ್ತಂಬರಿ, ಹಸಿ ಶುಂಠಿ, ಸ್ವಲ್ಪ ಉಪ್ಪು, ಜೀರಿಗೆ ಹಾಕಿ ಗ್ರೀನ್ ಚಟ್ನಿ ಪೇಸ್ಟನ್ನು ರೆಡಿ ಮಾಡ್ಕೊಂಡಿನಿ. ಈಗ ಇದನ್ನು ಗ್ರೀನ್ ಚಟ್ನಿಯನ್ನು ನಾವು ಬ್ರೆಡ್ಡಿಗೆ ಅಪ್ಲೈ ಮಾಡಬೇಕು. ಇದ್ರ ಜೊತೆಗೆ ಬಟ್ರ್ ಇದ್ದರೆ ಇನ್ನೂ ಸಖತ್ತಾಗಿ ಬರ್ತೈತಿ ಸ್ಯಾಂಡ್ವಿಚ್. ಬಟ್ರ್ ಇರಲಿಲ್ಲ, ಈಗ ಮಕ್ಕಳು ಸಡನ್ನಾಗಿ ಕೇಳಿದ ತಕ್ಷಣ ಮನೆಯಲ್ಲಿ ಬಟ್ರ್ ಇರೋದಿಲ್ಲ ನೋಡ್ರಿ. ಬಟ್ರ್ ಮಾಡಿದ ತಕ್ಷಣ ನಾನು ಕಾಯಿಸಿಬಿಟ್ಟಿರ್ತೀನಿ, ತುಪ್ಪ ರೆಡಿ ಮಾಡಿಬಿಟ್ಟಿರ್ತೀನಿ. ಸ್ಯಾಂಡ್ವಿಚಲ್ಲಿ ಸುಮಾರು ಥರ ವೆರೈಟಿ ಸ್ಯಾಂಡ್ವಿಚನ್ನು ಮಾಡ್ಬೋದು. ತರಕಾರಿ ಕೂಡ ವೆರೈಟಿ ತರಕಾರಿಯನ್ನು ಕೂಡ ನಾವಿಲ್ಲಿ ಯೂಸ್ ಮಾಡ್ಕೋಬೋದು. ಕ್ಯಾರೆಟು, ಆಮೇಲೆ ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಈ ಥರ ಬೇರೆ ಥರ ತರಕಾರಿಯನ್ನು ಯೂಸ್ ಮಾಡ್ಬೋದು. ನಾನಿವತ್ತು ಸಡನ್ನಾಗಿ ಮಗ ಕೇಳಿದ ಅಂಥೇಳಿ ಮಾಡ್ಲಿಕ್ಕತ್ತೀನಿ. ಆಮೇಲೆ ಕ್ಯಾರೆಟು, ಕ್ಯಾಬೇಜು ಅದೆಲ್ಲ ತರಕಾರಿ ಇರಲಿಲ್ಲ. ಈಗ ನಾನು ಗ್ರೀನ್ ಚಟ್ನಿ ಹಚ್ಚಿಬಿಟ್ಟು ಅದರ ಮೇಲೆ ಈರುಳ್ಳಿ ಹಾಕಿದೆ. ಈರುಳ್ಳಿ ಮೇಲೆ ವಟಾಣಿ ಹಾಕಿದೆ. ವಟಾಣಿ ಆದ ನಂತರ ನಾನಿಲ್ಲಿ ಟೊಮೆಟೊನ ರೌಂಡ್ ಪೀಸ್ ಇಡಬೇಕಂತ ಮಾಡಿದ್ದೆ. ಒಂದೇ ಒಂದು ಪೀಸ್ ಕೂಡ್ತಿತ್ತು, ಹಾಗಾಗಿ 2 ಪೀಸನ್ನು ತೊಗೊಂಡು ಮಧ್ಯದಲ್ಲಿ ಕಟ್ ಮಾಡಿ 4 ಪೀಸ್ ಥರ ಮಾಡಿ ಜೋಡಿಸಿದೆ. ಕೊನೆಗೆ ಸ್ವಲ್ಪ ಚೀಸನ್ನು ಹಾಕಬೇಕು. ಚೀಸ್ ಹಾಕೋದ್ರಿಂದ ಯಾವುದೇ ಸ್ನ್ಯಾಕ್ಸ್ ಇದ್ದರೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡ್ರಿ. ಚೀಸ್ ಇದ್ರನ ಸ್ನ್ಯಾಕ್ಸನ್ನು ತಿನ್ನಲಿಕ್ಕೆ ಮಜಾ ಬರ್ತೈತಿ. ಚೀಸ್ ನಾವಿಲ್ಲಿ ಸಣ್ಣದಾಗ ತುರಿದ್ಬಿಟ್ಟು ಹಾಕೋಬೋದು, ಈ ಥರ ಸಣ್ಣದಾಗೆ ಪೀಸ್ ಮಾಡಿ ಕೂಡ ಹಾಕೋಬೋದು. ಅದಾದ ನಂತರ ಚೀಸ್ ಮೇಲೆ ನಾನು ಸ್ವಲ್ಪ ಚಿಲ್ಲಿ ಪೌಡರು, ಆಮೇಲೆ ಹವೀಸ್ ಪೌಡರು, ಚಾಟ್ ಮಸಾಲ, ಸ್ವಲ್ಪ ಸಾಲ್ಟು ಇದಿಷ್ಟನ್ನು ಹಾಕಿಬಿಟ್ಟು ಮೇಲ್ಗಡೆ ಒಂದು ಬ್ರೆಡ್ ಸ್ಲೈಸನ್ನು ಗ್ರೀನ್ ಚಟ್ನಿ ಹಚ್ಚಿ ಕ್ಲೋಸ್ ಮಾಡಿದೆ. ಮೇಕರ್ ಇರದಿದ್ರೂ ಕೂಡ ತವಾ ಮೇಲೆ ಕೂಡ ಸ್ಯಾಂಡ್ವಿಚನ್ನು ಮಾಡ್ಬೋದು. ಇದು ಮೇಕರ್ ನೋಡ್ರಿ, ಇದ್ರದ್ದು ಬಾಡಿ ಎಲ್ಲ ಫುಲ್ ಪ್ಲಾಸ್ಟಿಕ್ ಬಾಡಿ ಇರ್ತೈತಿ, ಒಳಗಡೆ ಮಾತ್ರ ಗ್ರಿಲ್ ಪ್ಯಾನ್ ಇರ್ತೈತಿ. ಈ ಗ್ರಿಲ್ ಪ್ಯಾನಿಗೆ ನಾವು ಎಣ್ಣೆ ಅಥವಾ ತುಪ್ಪನ ಅಪ್ಲೈ ಮಾಡಬೇಕು. ನಾನಿಲ್ಲಿ ತುಪ್ಪ ಅಪ್ಲೈ ಮಾಡಕತ್ತೀನಿ. ತುಪ್ಪ ಅಪ್ಲೈ ಮಾಡಿದ ತಕ್ಷಣ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಸ್ಯಾಂಡ್ವಿಚನ್ನು ಇದ್ರ ಮೇಲೆ ಇಡಬೇಕು. ಈ ಥರ ಇಟ್ಟು ಮೇಕರನ್ನು ಕ್ಲೋಸ್ ಮಾಡಿಬಿಡ್ಬೇಕು. ಇವಾಗ ಇದು ವಿದಿನ್ 1 ಮಿನಿಟಲ್ಲಿನ ಸ್ಯಾಂಡ್ವಿಚ್ ರೆಡಿ ಆಗಿಬಿಡ್ತೈತಿ. ಬೇಗ ಅಂದರೆ ಬೇಗ ತುಂಬ ಫಾಸ್ಟಾಗಿ ರೆಡಿ ಆಗ್ತೈತಿ. ಮೇಕರ್ಗೆ 2 ಹ್ಯಾಂಡಲ್ ಇರ್ತಾವೆ. ಹ್ಯಾಂಡಲ್ಗೆ ಒಂದು ಕ್ಲಿಪ್ಪನ್ನು ಕೊಟ್ಟಿರ್ತಾರೆ ಕ್ಲೋಸ್ ಮಾಡಲಿಕ್ಕೆ. ಈ ಥರ ನಾವು ಕ್ಲೋಸ್ ಮಾಡಿಬಿಡಬೇಕು. ಇನ್ನು ಮೇಕರ್ದು ಪ್ಲಗಿನ್ ಮಾಡಿ ಬಟನ್ ಆನ್ ಮಾಡಿದ ತಕ್ಷಣ ಇಲ್ಲೇ ರೆಡ್ ಬಟನ್ ಆನ್ ಆಗಿರ್ತೈತಿ. ಸತ್ತಕ್ಕೆ ನೋಡ್ರಿ ಓಡಾಡಕತ್ತಾನೀಗ. ಯಾವಾಗ ಸ್ಯಾಂಡ್ವಿಚ್ ಮಾಡಿಕೊಡ್ತಾಳೋ ಅಂಥೇಳಿ ಕಾಯಕತ್ತಾನು, ಜಿಗದಾಡಕತ್ತಾನು. ಕ್ಲೈಮೇಟ್ ಚೇಂಜ್ ಆಗೈತಿ. ಕ್ಲೈಮೇಟ್ ಚೇಂಜ್ ಆದದ್ದಕ್ಕೆ
ಅವಾಗ ಸ್ಯಾಂಡ್ವಿಚ್ ತಿನ್ನಬೇಕು, ಗೋಬಿ ತಿನ್ನಬೇಕು, ಪಾನಿಪುರಿ ತಿನ್ನಬೇಕು, ಏನಾದರೂ ಒಟ್ಟು ಸ್ನ್ಯಾಕ್ಸ್ ಬೇಕನ್ನಾಗ್ತಾನು. ಇವಾಗ ಮಾರ್ಕೆಟಿಗೆ ಹೋಗಿ ಕೊಡ್ಸೋಕಿನ ಮನೆಯಲ್ಲೇನ ಸ್ಯಾಂಡ್ವಿಚ್ ಮಾಡಿಕೊಡ್ಬೇಕಂಥೇಳಿ ಮಾಡಾಕ್ತೀನಿ. ಫ್ರೆಂಡ್ಸ್, ಇದು ಈಗ ಇನ್ನೊಂದು ಸ್ವಲ್ಪ ಈ ಕಡೆ ತೊಗೊಂಡು ಕ್ಲಿಯರಾಗಿ ತೋರಿಸ್ಬೋದಾಗಿತ್ತು. ಪ್ಲಗ್ ಜಾಸ್ತಿ ಲಾಂಗ್ ಇಲ್ಲ, ಅದಕ್ಕೆ ಪ್ಲಗ್ಗಿನ್ ಮಾಡಲಿಕ್ಕೆ ಪ್ಲೇಸ್ ಅಲ್ಲೇ ಐತಿ. ಇಲ್ಲೆಲ್ಲ ರೆಗ್ಯುಲರ್ ಇಟ್ಕೊಳ್ಳೋವಂಥ ಸಾಮಾನು ಮಿಕ್ಸರ ಎಲ್ಲ ಇಲ್ಲಿದಾವೆ. ಫ್ರೆಂಡ್ಸ್, ಮೇಕರ್ ನೋಡಿರಿ, ಮೇಕರಲ್ಲಿ 2 ಲೈಟ್ ಇರ್ತಾವೆ, ಒಂದು ರೆಡ್ಡು ಮತ್ತು ಒಂದು ಗ್ರೀನು, 2 ಲೈಟ್ ಬರ್ತಾವೆ. ನಾವು ಪ್ಲಗಿನ್ ಮಾಡಿ ಬಟನ್ ಆನ್ ಮಾಡಿದ ತಕ್ಷಣ ಈಗ ರೆಡ್ ಲೈಟ್ ಆನ್ ಆಗಿರ್ತದೆ. ಈಗ ನೀವು ನೋಡಿರ್ಬೋದು, ನಾನು ಕೈ ಇಟ್ಟು ತೋರಿಸಿದೆ. ಗ್ರೀನ್ ಲೈಟ್ ಕೂಡ ಆನ್ ಆ್ಯಂಡ್ ಆಫ್ ಆಗ್ತಿರ್ತೈತಿ. ಅಂದ್ರೆ ವಿದಿನ್ 1 ಮಿನಿಟ್ ಒಳಗೆ ಸ್ಯಾಂಡ್ವಿಚ್ ರೆಡಿ ಆಯ್ತಂದ್ರೆ ಗ್ರೀನ್ ಲೈಟ ಆಫ್ ಆ್ಯಂಡ್ ಆನ್ ಮಾಡ್ತಿರ್ತೈತಿ, ಒಂಥರ ಫೋಕಸ್ ಆಗ್ತಿರ್ತೈತಿ. ಆ ಥರ ಗ್ರೀನ್ ಲೈಟ್ ಫೋಕಸ್ ಆತಂದ್ರೆ ಸ್ಯಾಂಡ್ವಿಚ್ ರೆಡಿ ಆಗೈತೆ ಅಂಥೇಳಿ ನಮಗೆ ಗೊತ್ತಾಗ್ತೈತಿ. ಇನ್ನು ಇಲ್ಲಿ ನೋಡಿರಿ, ಬಟರ್ಫ್ಲೈ ಮಿಕ್ಸರ್ ಮತ್ತು ಬಟರ್ಫ್ಲೈ ಮೇಕರ್ 2 ಬಟರ್ಫ್ಲೈ ಬ್ರ್ಯಾಂಡದ್ದು ತೊಗೊಂಡಿನಿ. ಇಲ್ಲೇ ಮೇಕರ್ ನೋಡಿರಿ, ಈಗ ಓಪನ್ ಮಾಡಿ ತೋರ್ಸಾಕತ್ತೀನಿ ನಿಮಗೆ ಸ್ಯಾಂಡ್ವಿಚ್ ಯಾವ ರೀತಿ ರೆಡಿ ಆಗೈತೆ ಅಂಥೇಳಿ. ಎಷ್ಟು ಬೇಗ ರೋಸ್ಟ್ ಆಗೈತಿ, ಭಾಳ ಚೆನ್ನಾಗಿ ಬರ್ತಾವೆ ಸ್ಯಾಂಡ್ವಿಚ್. ಇದರೊಳಗಡೆ ಇಲ್ಲಿ ಗ್ರಿಲ್ ಪ್ಯಾನ್ ಇರೋದ್ರಿಂದ ಬೇಗ ರೋಸ್ಟ್ ಆಗಿಬಿಡ್ತಾವೆ. ಮೇಲ್ಗಡೆನೂ ಗ್ರಿಲ್ ಪ್ಯಾನ್ ಇರ್ತೈತಿ, ಕೆಳಗಡೆನೂ ಗ್ರಿಲ್ ಪ್ಯಾನ್ ಇರ್ತೈತಿ. ಚೆನ್ನಾಗಿ ರೋಸ್ಟ್ ಆಗಿ ವಿದಿನ್ 1 ಮಿನಿಟಲ್ಲೇನ ಸ್ಯಾಂಡ್ವಿಚ್ ರೆಡಿ ಆಗಿಬಿಡ್ತೈತಿ. ಇನ್ನು ಸ್ಯಾಂಡ್ವಿಚ್ ಮೇಕರ್ ಇರಲಾರ್ದವರು ತವಾದ ಮೇಲೆ ಕೂಡ ಸ್ಯಾಂಡ್ವಿಚನ್ನು ಮಾಡ್ಬೋದು. ಮೇಕರ್ನ ಬೇಕಂತ ಏನಿಲ್ಲ, ಸ್ವಲ್ಪ ಲೇಟ್ ಆಗ್ತೈತೆ ಅಷ್ಟೆ. ಇವಾಗ ನೋಡಿರಿ, ಈಗ ಇದೇ ಥರ ಸ್ಕ್ವೇರ್ ಶೇಪಲ್ಲೇನೂ ನಾವು ಸ್ಯಾಂಡ್ವಿಚನ್ನು ಟೇಸ್ಟ್ ಮಾಡ್ಬೋದು. ಇಲ್ಲ ಅಂದರೆ ಇದನ್ನು ಕಟ್ ಮಾಡಿ ಕೂಡ ಟೇಸ್ಟ್ ಮಾಡ್ಬೋದು. ಇವಾಗ ಸಪ್ತಕ ಕಾಯ್ಲಿಕ್ಕತ್ತಾನು, ಅವನಿಗೆ ನಾನು ಕಟ್ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಇನ್ನೂ ಒಂದು ಪೀಸ ನಮಗೆ ಮಾಡ್ಕೊತೀನಿ. ನೋಡಿರಿ, ಈ ಥರ ಕಟ್ ಮಾಡಿದ ಮೇಲೆ ಒಳಗಡೆ ನೋಡಿರಿ ಎಲ್ಲ ವೆಜಿಟೇಬಲ್ಸ್ ಎಷ್ಟು ಚೆನ್ನಾಗಿ ಬೆಂದಿರ್ತೈತಿ. ಚೀಸ್ ಹಾಕಿರೋದ್ರಿಂದ ಚೀಸ ಎಷ್ಟು ಚೆನ್ನಾಗಿ ಕರಿಗಿ ಎಷ್ಟು ಚೆನ್ನಾಗಿ ಬಂದಿರ್ತೈತಿ ನೋಡಿರಿ. ಈಗ 1 ಪೀಸನ್ನು ಕಟ್ ಮಾಡೀನಿ, 1 ಪೀಸ್ ಹಾಗೆ ಇಟ್ಟೀನಿ. ಈಗ ಸಪ್ತಕ್ ಟೇಸ್ಟ್ ಮಾಡ್ತಾನು. ಬಿಸಿಲ್ಲ, ಚಲೋ ಆಗೈತಿ. ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗೈತಿ. ಹೋ ಫ್ರೆಂಡ್ಸ್, ಈಗ ಯಜಮಾನ್ರು ಕೂಡ ಹೊರಗಡೆ ಟಿ ವಿ ನೋಡ್ತಾ ಕೂತಾರು. ಅವರಿಗೊಂದು ನನಗೊಂದು ಇನ್ನೊಂದು 2 ಪೀಸನ್ನು ನಾನು ಸ್ಯಾಂಡ್ವಿಚ್ ಮಾಡ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ನೀವು ಸ್ಯಾಂಡ್ವಿಚ್ ಮೇಕರ್ ಇಲ್ದಿದ್ರೂ ಕೂಡ ತವಾದಲ್ಲಿ ಕೂಡ ಮಾಡ್ಬೋದು. ಬಟ್ ತವಾದಲ್ಲಿ ಸ್ವಲ್ಪ ಲೇಟ್ ಆಗ್ತೈತಿ. 0 ಫ್ಲೇಮ್ ಒಳಗೆ ಇಟ್ಕೊಂಡು ತವಾ ಕಾಯಿಸ್ಬಿಟ್ಟು ಸ್ಲೋ ಆಗೋಣ 0 ಫ್ಲೇಮ್ ಒಳಗನ ನಾವು ಸ್ಯಾಂಡ್ವಿಚನ್ನು ರೋಸ್ಟ್ ಮಾಡಬೇಕಾಗ್ತೈತಿ. ಸ್ವಲ್ಪ ಲೇಟ್ ಆಗ್ತೈತಿ. ಸ್ಯಾಂಡ್ವಿಚ್ ಮೆಷಿನ್ ಇದ್ರಂತೂ ಭಾಳ ಅಂದ್ರೆ ಭಾಳಷ್ಟು ಫಾಸ್ಟ್ ಆಗಿಬಿಡ್ತೈತಿ. ವಿದಿನ್ 1 ಮಿನಿಟಲ್ಲೇ ರೆಡಿ ಆಗ್ತೈತಿ. 1 ಮಿನಿಟಲ್ಲಿ ವೆಜಿಟೇಬಲ್ ಕಟ್ ಮಾಡ್ಕೋಬೋದು. 1 ಮಿನಿಟಲ್ಲೇ ಎಲ್ಲನೂ ಅಪ್ಲೈ ಮಾಡಿಬಿಟ್ಟು 3 ಮಿನಿಟ್ ಅನ್ನೋದ್ರೊಳಗನ ನಮಗೆ ಸ್ಯಾಂಡ್ವಿಚ್ ರೆಡಿ ಆಗಿಬಿಡ್ತೈತಿ. ಮಕ್ಕಳು ಈ ಥರ ಸಡನ್ನಾಗಿ ಕೇಳಿದಾಗ ಬೇಗನ ಮಾಡಿಬಿಡ್ಬೋದು. ನಾನು ಮುಂಚೆ ತವಾದಲ್ಲೇ ಮಾಡ್ತಿದ್ದೆ. ಇವಾಗ ಸ್ಯಾಂಡ್ವಿಚ್ ಮೇಕರನ್ನು ಆನ್ಲೈನಲ್ಲಿ ಬೈ ಮಾಡಿದ್ದೆ. ನಿಮಗೂ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ತಿದ್ರೆ ವಿಡಿಯೋವನ್ನು ಪೂರ್ಣ ನೋಡಿರಿ. ಕೊನೆಗೆ ನಾನು ಸ್ಯಾಂಡ್ವಿಚ್ ಮೇಕರನ್ನು ಅನ್ಬಾಕ್ಸಿಂಗ್ ಕೂಡ ಮಾಡೋ ವಿಡಿಯೋವನ್ನು ಇದೇ ವಿಡಿಯೋಲ್ಲಿ ಕೊನೆಗೆ ಹಾಕೀನಿ. ಪೂರ್ಣ ವಿಡಿಯೋವನ್ನು ನೋಡಿರಿ. ನಿಮಗೂ ಯಾರಿಗಾದರೂ ಇಷ್ಟ ಆದ್ರೆ ಬೈ ಮಾಡಿರಿ. ಇದರ ಪ್ರೈಸ್ ಕೂಡ ತುಂಬ ಕಮ್ಮಿ ಐತಿ, ಜಾಸ್ತಿ ಏನೂ ಪ್ರೈಸ್ ಇಲ್ಲ. ಮಕ್ಕಳು ಈ ಥರ ಬೇಗ ಮಾಡಿಕೊಡ್ಬೋದು. ನಾನು ಈ ಸ್ಯಾಂಡ್ವಿಚ್ ಮೇಕರನ್ನು ಅಮೆಜಾನಲ್ಲಿ ಬೈ ಮಾಡಿದೆ. ಬೇರೆ ಬೇರೆ ಆನ್ಲೈನಲ್ಲಿ ಕೂಡ ನೀವು ಬೈ ಮಾಡ್ಬೋದು. ಫ್ಲಿಪ್ಕಾರ್ಟ, ಸೇಯಾವೆಯ, ಸಾಬ್ಜಿ, ತುಂಬ ಅಂದರೆ ತುಂಬ ಆನ್ಲೈನ್ ಇದ್ದಾವೆ, ಎಲ್ಲರಿಗೂ ಗೊತ್ತಿರ್ತೈತಿ. ಅಲ್ಲಿ ಕೂಡ ನೀವು ಬೈ ಮಾಡ್ಬೋದು. ಬೇಡಪ್ಪ ಅಂತಂದ್ರೆ ನಮ್ಗೆ ಆನ್ಲೈನ್ ಬೇಡ ಅಂದ್ರೆ ಆಫ್ಲೈನಲ್ಲಿ ಕೂಡ ನಾವು ಪರ್ಚೇಸನ್ನು ಮಾಡ್ಬೋದು. ತುಂಬ ಚೆನ್ನಾಗಿ ಸೇಫ್ಟಿಯಾಗಿನ ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ನಾನಿವತ್ತು ಅಮೆಜಾನಲ್ಲೇ ತರಿಸಿದೆ, ಅನ್ಬಾಕ್ಸಿಂಗ್ ಮಾಡಾಕ್ತಿದ್ದೆ. ಅನ್ಬಾಕ್ಸಿಂಗ್ ಮಾಡೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೂ ಒಂದು ಐಡಿಯಾ ಬರ್ತೈತೆ ಅಂತೇಳಿ ತೋರಿಸ್ಲಿಕ್ಕತ್ತೀನಿ. ಆನ್ಲೈನಲ್ಲೇ ನಾನು ಸುಮಾರು ಬ್ರ್ಯಾಂಡನ್ನು ಚೆಕ್ ಮಾಡಿದೆ. ಪ್ರೆಸ್ಟೀಜು, ಫಿಜನ್ನು, ಐಬೆಲ್ಲು, ಆಮೇಲೆ ಬಟರ್ಫ್ಲೈ, ತುಂಬ ಅಂದರೆ ತುಂಬ, ಬಜಾಜ, ಈ ಥರ ತುಂಬ ಬ್ರ್ಯಾಂಡ್ಗಳನ್ನು ಸರ್ಚ್ ಮಾಡಿದೆ. ನಾನು ಇಲ್ಲಿ ಬಟರ್ಫ್ಲೈದನ್ನು ತರಿಸಿದೆ. ನಾನು 4 ಇಯರ್ ಬ್ಯಾಕ್ ಒಂದು ಮಿಕ್ಸರನ್ನು ತರಿಸಿದೆ. ಮಿಕ್ಸರ್ ನನಗೆ ಚೆನ್ನಾಗಿ ಬಂದಿತ್ತು, ಅದಕ್ಕೋಸ್ಕರ ನಾನಿಲ್ಲಿ ಬಟರ್ಫ್ಲೈದನ್ನು ಮೇಕರನ್ನು ಆರ್ಡರ್ ಮಾಡಿದ್ದೆ. ಮ್ಯಾಚ್ಲೆಸ್ ಅಂಥೇಳಿ, ಸ್ಯಾಂಡ್ವಿಚ್ ಮ್ಯಾಚ್ಲೆಸ್ ಅಂಥೇಳಿ ಬಟರ್ಫ್ಲೈದು ಸ್ಯಾಂಡ್ವಿಚ್ ಮೇಕರ್ ಇದು. ಇಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿ ಯೂಸ್ ಮಾಡ್ಬೋದು, ಯಾವ ರೀತಿ ಸ್ಯಾಂಡ್ವಿಚನ್ನು ಮಾಡ್ಬೋದು ಅಂಥೇಳಿ ಪ್ರೊಸೀಜರನ್ನು
ಕೊಟ್ಟಾರು. ಆಮೇಲೆ ಇದ್ರ ಜೊತೆಗೆ ಒಂದು ಬುಕ್ಲೆಟ್ ಕೂಡ ಇರ್ತೈತಿ. ಆ ಬುಕ್ಲೆಟಲ್ಲಿ ನೀವು ಚೆನ್ನಾಗಿ ಓದಿ ತಿಳ್ಕೊಬೋದು ಯಾವ ರೀತಿ ಯೂಸ್ ಮಾಡ್ಬೋದು ಅಂತೇಳಿ. ಯೂಸ್ ಮಾಡೋದು ಕೂಡ ತುಂಬ ಈಸಿ ಐತಿ. ಈಗ ನಾನು ಸ್ಯಾಂಡ್ವಿಚ್ ಮಾಡಿ ತೋರಿಸಿದೆ ನಿಮಗೆ. ಇನ್ನೇ ನಿಮ್ಗೆ ಟಫ್ ಅಂತಲೂ ಅನಿಸಂಗಿಲ್ಲ. ಜಾಸ್ತಿ ಏನು ವರ್ಕ್ ಇರೋದಿಲ್ಲ. ಜಸ್ಟ್ ರೆಡಿ ಮಾಡಿ ತುಪ್ಪ ಅಥವಾ ಎಣ್ಣೆ ಅಪ್ಲೈ ಮಾಡಿ ಇಟ್ಟರೆ ಸಾಕು. ಹ್ಯಾಂಡಲ್ ಕ್ಲೋಸ್ ಮಾಡಿದ್ರೆ ಸ್ಯಾಂಡ್ವಿಚ್ ರೆಡಿ ಆಗಿಬಿಡ್ತೈತಿ. ನೋಡಿರಿ ಈ ರೀತಿ ಐತಿ. ಒಳಗಡೆ ಒಂದು ಪೇಪರ್ ಹಾಕಿರ್ತಾರೆ. ಇದ್ರದ್ದು ಬಾಡಿ ಬಂದುಬಿಟ್ಟು ಫುಲ್ ಪ್ಲಾಸ್ಟಿಕ್ ಬಾಡಿ ಐತಿ. ಮೇಕರ್ದು ಸ್ಯಾಂಡ್ವಿಚ್ ಮೇಕರ್ ಬಾಡಿ ಫುಲ್ ಪ್ಲಾಸ್ಟಿಕ್ದು ಐತಿ. ಒಳಗಡೆ ಒಂದು ಗ್ರಿಲ್ ಪ್ಯಾನ್ ಇರ್ತೈತಿ. ಮೇಲ್ಗಡೆ ಗ್ರೀನ್ ಮತ್ತು ರೆಡ್ ಲೈಟ್ ಇರ್ತಾವೆ. ಒಂದು ಚಿಕ್ಕದಾಗಿ ಒಂದು ಕೇಬಲನ್ನು ಕೊಟ್ಟಿರ್ತಾರೆ. ತುಂಬ ಈಸಿಯಾಗಿ ಮಾಡ್ಬೋದು ನೋಡಿರಿ. ಇದು ನಿಮಗೆ ಇಷ್ಟ ಆತಂದ್ರೆ ನೀವು ಯಾರಾದರೂ ತರಿಸ್ತಿದ್ರೆ ತರಿಸ್ರಿ. ಆಫ್ಲೈನಲ್ಲಿ ಕೂಡ ಸಿಗ್ತಾವೆ, ಹೋಗಿ ತೊಗೊಂಡು ಬರ್ಬೋದು. ಇನ್ನು ಬ್ರ್ಯಾಂಡ್ ವೈಸ್ ರೇಟ್ ನೋಡಿದಾಗ ಸ್ವಲ್ಪ ವೇರಿಯೇಷನ್ ಆಗ್ತಾವೆ. ಎಲ್ಲ ಬ್ರ್ಯಾಂಡಲ್ಲಿ ಸೇಮ್ ಇರೋಂಗಿಲ್ಲ. ಪ್ರೈಸಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ಪ್ರೆಸ್ಟೀಜ್ ಅಂತೂ ತುಂಬ ಕಾಸ್ಟ್ಲಿ ಐತಿ. 2000ವರೆಗೂ ಐತಿ. ಇದು ನಾನು 1059 ರೂಪೀಸ್ಗೆ ಪರ್ಚೇಸ್ ಮಾಡಿದ್ದೀನಿ. ತುಂಬ ಹೆಲ್ಪ್ ಆಗ್ತೈತಿ. ಮಕ್ಕಳು ಕೇಳಿದಾಗ ಯಾವಾಗಲಾದರೂ ತಿನ್ಬೇಕನ್ನಿಸ್ದಾಗ ಮಾರ್ಕೆಟ್ಗೆ ಹೋಗಿ ತರೋಕಿನ ಸಡನ್ನಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು. ಈ ಥರ ಬುಕ್ಲೆಟ್ ಕೊಟ್ಟಿರ್ತಾರೋ ಬುಕ್ಲೆಟನ್ನು ನೀವು ಓದಿಬಿಟ್ರೆ ಯಾವ ಥರ ಯೂಸ್ ಮಾಡೋದಂತ ಕೂಡ ನಿಮಗೆ ಗೊತ್ತಾಗ್ತೈತಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿರಿ. ಇನ್ನೂ ಹೊಸ ಹೊಸ ವಿಡಿಯೋನ ತರ್ತಿರ್ತೀನಿ. ಮನೆ ಕನ್ಸ್ಟ್ರಕ್ಷನ್ದಾಗಲಿ, ಸೈಟ್ ಇನ್ಫಾರ್ಮೇಷನ್ ಆಗಲಿ, ಆಮೇಲೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ದು ಪ್ಲ್ಯಾನ್ ಯಾವ ರೀತಿ ಐತಿ, ಯಾವ ರೀತಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತೈತಿ ಎಲ್ಲನೂ ವಿಡಿಯೋನ ತರ್ತಿರ್ತೀನಿ. ಪೂರ್ಣ ವಿಡಿಯೋನ ನೋಡ್ತೀರಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ವಿಡಿಯೋ ನೋಡ್ತಿರೋ ಎಲ್ಲ ನನ್ನ ವ್ಯೂವರ್ಸ್ಗೂ ಧನ್ಯವಾದಗಳು.